ಬ್ರದರ್ಸ್ಗೆ ಟಕ್ಕರ್ ಕೊಟ್ಟ ದೇವೇಗೌಡರ ಅಳಿಯ. ಪ್ರತಿಷ್ಠೆಯ ಅಖಾಡವಾಗಿರೋ ಬೆಂಗಳೂರು ಗ್ರಾಮಾಂತರ ಕ್ಷೇತ್ರ ಮಾಡು ಇಲ್ಲವೇ ಮಡಿ ಹೋರಾಟದಲ್ಲಿ ಮಂಜುನಾಥ್ ಎಚ್ಚರಿಕೆಯ ಹೆಜ್ಜೆಯನ್ನ ಇಟ್ಟಿದ್ದಾರೆ. ಜಿದ್ದಿನ ಕಣದಲ್ಲಿ ಆತಂಕದ ವಾತಾವರಣ ಸೃಷ್ಟಿಯಾಗಿದೆ. ಹೀಗಾಗಿ ಚುನಾವಣಾ ಆಯೋಗದ ಮೊರೆ ಹೋಗಿದ್ದಾರೆ ಡಾಕ್ಟರ್ ಮಂಜುನಾಥ್. ರಾಜ್ಯ ಚುನಾವಣಾ ಆಯೋಗಕ್ಕೆ ಬಿಜೆಪಿ ಅಭ್ಯರ್ಥಿ ಮಂಜುನಾಥ್ ಪತ್ರವನ್ನ ಬರೆದಿದ್ದಾರೆ. ಮತ ಎಣಿಕೆ ವೇಳೆ ಅಹಿತಕರ ಘಟನೆಗಳು ನಡೆಯಬಹುದು, ಹೀಗಾಗಿ ಹೆಚ್ಚಿನ ಭದ್ರತೆ ಒದಗಿಸುವಂತೆ ಡಾಕ್ಟರ್ ಮಂಜುನಾಥ್ ಪತ್ರವನ್ನ ಬರೆದಿದ್ದಾರೆ. ಅಲ್ಲದೆ ಮತ ಎಣಿಕೆ ಕೇಂದ್ರಕ್ಕೆ ಅನಧಿಕೃತ ವ್ಯಕ್ತಿಗಳನ್ನ ಬಿಡಬಾರದು, ಇಂಥವರ ಮೇಲೆ ಹೆಚ್ಚಿನ ನಿಗಾ ವಹಿಸಬೇಕು ಅಂತ ಪತ್ರದಲ್ಲಿ ಉಲ್ಲೇಖ ಮಾಡಿದ್ದಾರೆ. ಹೆಚ್ಚಿನ ಸಂಖ್ಯೆಯಲ್ಲಿ ಪೊಲೀಸರು ಹಾಗೂ ಅರೆಸೇನಾ ತುಕಡಿ ನಿಯೋಜಿಸಬೇಕು ಅಂತ ಹೇಳಿ ಪತ್ರದ ಮುಖೇನ ಮನವಿಯನ್ನ ಮಾಡಿಕೊಂಡಿದ್ದಾರೆ. ಕುತೂಹಲ ಕೆರಳಿಸಿದೆ ಡಾಕ್ಟರ್ ಮಂಜುನಾಥ್ ಅವರ ಈ ಪತ್ರ. ಎಕ್ಸಿಟ್ ಪೋಲ್ ರಿಲೀಸ್ ಆದ ನಂತರ ಎಚ್ಚೆತ್ತುಕೊಂಡ್ರ ಹಾಗಾದ್ರೆ ಡಾಕ್ಟರ್ ಮಂಜುನಾಥ್ ಅವರು ಗೆಲುವಿನ ಮುನ್ಸೂಚನೆ ಮಂಜುನಾಥ್ ಅವರಿಗೆ ಸಿಕ್ಕೇ ಬಿಡ್ತಾ ಹಾಗಾದ್ರೆ? ಹೀಗಾಗಿಯೇ ಮುನ್ನೆಚ್ಚರಿಕೆ ಕ್ರಮವಾಗಿ ಪತ್ರ ಬರೆದ್ರ ಡಾಕ್ಟರ್ ಮಂಜುನಾಥ್ ಅವರೇ ಪತ್ರ ಬರೆದ್ರ ಅಥವಾ ದೇವೇಗೌಡರು ಏನಾದರೂ ಸೂಚಿಸಿ ಪತ್ರ ಬರಿಬೇಕು ಅಂತ ಹೇಳಿದ್ರ ಅನ್ನೋದು ಗೊತ್ತಾಗಬೇಕಾಗಿದೆ. ಭಾರಿ ಕುತೂಹಲ ಕೆರಳಿಸ್ತಾ ಇದೆ ಬೆಂಗಳೂರು ಗ್ರಾಮಾಂತರ ಕ್ಲೈಮ್ಯಾಕ್ಸ್. ಸಿಕ್ಕಾಪಟ್ಟೆ ಫೈಟ್ ನಡೀತಾ ಇತ್ತು ಈ ಒಂದು ಕ್ಷೇತ್ರದಲ್ಲಿ. ಆದರೆ ಎಕ್ಸಿಟ್ ಪೋಲ್ ರಿಲೀಸ್ ಆದ ನಂತರ ಮತ್ತಷ್ಟು ಕುತೂಹಲ ಕೆರಳಿಸಿದೆ. ಕಾಂಗ್ರೆಸ್ನ ಏಕೈಕ ಸಂಸದರಾಗಿದ್ದಂಥ ಸುರೇಶ್ ಅವರೇನಿದ್ದಾರೆ ಈ ಬಾರಿ ಸೋಲಿನ ಭೀತಿಯಲ್ಲಿದ್ದಾರೆ. ಹಾಗಾಗಿನೇ ಡಾಕ್ಟರ್ ಮಂಜುನಾಥ್ ಇಲ್ಲಿ ಎಚ್ಚರಿಕೆಯ ಹೆಜ್ಜೆಯನ್ನ ಇಡ್ತಾ ಇದ್ದಾರೆ. ಬೆಂಗಳೂರು ಗ್ರಾಮಾಂತರ ಕ್ಷೇತ್ರದಲ್ಲಿ ಬಿಗುವಿನ ವಾತಾವರಣ ಈಗ ಸೃಷ್ಟಿಯಾಗಿದೆ. ರಾಜ್ಯ ಚುನಾವಣಾ ಆಯೋಗಕ್ಕೆ ಬಿಜೆಪಿ ಅಭ್ಯರ್ಥಿ ಮಂಜುನಾಥ್ ಪತ್ರವನ್ನ ಬರೆದಿರೋದು. ಮತ ಎಣಿಕೆ ವೇಳೆ ಅಹಿತಕರ ಘಟನೆಗಳು ನಡೀಬಹುದು, ಹೀಗಾಗಿ ಹೆಚ್ಚಿನ ಭದ್ರತೆ ಕೊಡಬೇಕು ಅಂತ ಹೇಳಿ ಡಾಕ್ಟರ್ ಮಂಜುನಾಥ್ ಅವರು ಪತ್ರವನ್ನ ಬರೆದಿದ್ದಾರೆ. ಜೊತೆಗೆ ಮತ ಎಣಿಕೆ ಕೇಂದ್ರಕ್ಕೆ ಅನಧಿಕೃತ ವ್ಯಕ್ತಿಗಳನ್ನ ಬಿಡಬಾರದು, ಇಂಥವರ ಮೇಲೆ ಹೆಚ್ಚಿನ ನಿಗಾ ವಹಿಸಬೇಕು ಅಂತ ಹೇಳಿ ಪತ್ರದಲ್ಲಿ ಉಲ್ಲೇಖ ಮಾಡಿದ್ದಾರೆ.